ವೆಲ್ಕಮ್ ಬ್ಯಾಕ್ ಟು ನವ್ಯದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದರೆ, ಪೃಥ್ವಿ ಫಸ್ಟ್ ಡೇ ಸ್ಕೂಲಿಗೆ ಹೋಗುವಂಥದ್ದು, ಯಾವ ರೀತಿ ಸ್ಕೂಲಿಗೆ ಪ್ರಿಪರೇಷನ್ ಎಲ್ಲ ಆಯಿತು, ಆಮೇಲೆ ಯಾವ ರೀತಿ ಸ್ಕೂಲಿಗೆ ಹೋಗಿದ್ದ ಅನ್ನೋ ಒಂದು ವಿಡಿಯೋ ಇದಾಗಿದೆ. ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ಬೆಳಿಗ್ಗೆ ಬೇಗನೆ ಎದ್ದು ದೋಸೆ ಎಲ್ಲ ಮಾಡಿದೆ. ದೋಸೆ ಎಲ್ಲ ಮಾಡಿ ಆದಮೇಲೆ ಅವನಿಗೆ ಟಿಫಿನಿಗೆ ಹಾಕೋಣ ಅಂತ ಹೇಳಿ ದೋಸೆ ಮತ್ತು ಅದರೊಟ್ಟಿಗೆ ಸಾಂಬಾರು ಹಾಕಿ ಮಿಕ್ಸ್ ಮಾಡಿದೆ. ನೋಡಿ, ಇವಾಗ ಅಂದರೆ ಸಾಂಬಾರು ಹಾಕಿ ಮಿಕ್ಸ್ ಮಾಡಿದರೆ ಅವರಿಗೆ ಅಲ್ಲಿ ತಿನ್ನಲಿಕ್ಕೆ ಈಸಿ ಆಗ್ತದೆ, ಸ್ಮೂತಾಗಿರ್ತದೆ ಅಂತೇಳಿ ಮಿಕ್ಸ್ ಮಾಡಿರುವಂಥದ್ದು. ಆಮೇಲೆ ಇನ್ನೊಂದು ಟಿಫಿನ್ ಬಾಕ್ಸಿಗೆ ಫ್ರೂಟ್ಸ್ ಹಾಕಿದೆ, ಯಾವುದು ಬೇಕು ಅದನ್ನು ತಿನ್ನಿ, ಯಾವುದು ಇಷ್ಟ ಆಗ್ತದೆ ಅದನ್ನು ತಿನ್ನಿ ಅಂತ ಹೇಳಿ 2 ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ತಾ ಇದ್ದೇನೆ. ಆಮೇಲೆ ನೋಡಿ ವಾಟರ್ ಬಾಟ್ಲ್ ಅದು ಒಂದು ವಾಟರ್ ಬಾಟ್ಲಿಗೆ ಕೂಡ ನೀರೆಲ್ಲ ತುಂಬಿಸಿದೆ. ಅಷ್ಟೊತ್ತಿಗೆ ಪೃಥ್ವಿ ನೋಡಿ ಜೋಪಾನ ಮಾಡ್ತಾ ಇದ್ದಾನೆ. ಅದನ್ನು ನೀರೆಲ್ಲ ತುಂಬಿಸಿ ಟಿಫಿನ್ ಎಲ್ಲ ಹಾಕಿದೆ ಅಲ್ವಾ, ಸೊ ಅವನ ಬ್ಯಾಗಿಗೆ ಹೋಗಿ ತುಂಬಿಸಿ ನ್ಯಾಪ್ಕಿನ್ ಕೂಡ ಹಾಕಿದ್ದಾನೆ. ಹಾಕಿ ನೋಡಿ ಕೂತ್ಕೊಂಡಿದ್ದಾನೆ. ಫುಲ್ಲು ಹೊರಟು ಕೂತ್ಕೊಂಡಿರುವಂಥದ್ದು. ಫಸ್ಟ್ ಡೇ ಸ್ಕೂಲ್ ಬೇರೆ, ತುಂಬ ಎಕ್ಸೈಟ್ಮೆಂಟ್ ಇರ್ತದೆ, ಹೇಗಿರ್ತದೋ ಏನು ಅಂತ. ತುಂಬ ಖುಷಿ ಕೂಡ, ಅಂದರೆ ಆ ಬಸ್ಸಲ್ಲಿ ಹೋಗೋದು ಆ ಎಲ್ಲ ಫೀಲ್ ಕೂಡ ಇತ್ತು ಅವನಿಗೆ. ಸೊ ಹಾಗಾಗಿ ಬೇಗನೆ ರೆಡಿಯಾಗಿ ಕೂತ್ಕೊಂಡಿದ್ದಾನೆ. ಇನ್ನೇನು ನಾವು ಹೋಗಬೇಕೀಗ ಬಸ್ ಹತ್ರ. ಫಸ್ಟ್ ಡೇ ಅಪ್ಪ ಅಮ್ಮನಿಗಂತೂ ತುಂಬ ಅಂದರೆ ತುಂಬ ಟೆನ್ಷನ್ಸ್ ಇರುತ್ತೆ, ಬೇಜಾರಿರುತ್ತೆ, ಒಂದು ಕಡೆ ಖುಷಿ ಇರುತ್ತೆ. ಸೊ ಇವೆಲ್ಲವೂ ಟೋಟಲಿಯಾಗಿ ಕಣ್ಣಲ್ಲಂತೂ ನೀರು ಬರೋದು ಗ್ಯಾರಂಟಿ ಬಿಟ್ಟು ಬರುವಾಗ. ನೋಡಿಬೇಕಾದ್ರೆ ನನಗೆ ಇವಾಗಲೇ ತುಂಬ ಫೀಲ್ ಆಗ್ತಾಯಿದೆ. ಸೊ ಇನ್ನು ಬಿಟ್ಟು ಬರುವಾಗ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ. ಒಂದು ಕಡೆ ಪೃಥ್ವಿ ಸ್ಕೂಲಿಗೆ ಹೊರಟಿದ್ದಾನೆ ಅಂತ ಖುಷಿ, ಆದರೆ ಇನ್ನೊಂದು ಕಡೆ ಏನೋ ಒಂಥರ ಫಸ್ಟ್ ಯಾವಾಗಲೂ ಜೊತೆಗೆ ಇರ್ತಿದ್ದ ಅಲ್ವಾ, ಇನ್ನು ಬೆಳಿಗ್ಗೆ ಹೋಗಿ ಸಂಜೆ ಬರೋದು ಅನ್ನೋ ಒಂದು ಫೀಲಿಂಗ್ಸಲ್ಲಿ ಬೇಜಾರು ಕೂಡ ಆಗ್ತದೆ, ಹೇಗಿರ್ತಾನೋ ಏನೋ ಅಂತ ಹೇಳಿ. ಬನ್ನಿ, ಹಾಯ್. ಇನ್ನೇನು ಸ್ಕೂಲ್ ಬಸ್ ಬರಬೇಕು, ಅಲ್ಲಿ ಮೇಲ್ಗಡೆ ಸ್ಕೂಲ್ ಬಸ್ ಬರ್ತದೆ. ಸೊ ಹಾಗಾಗಿ ನೋಡಿ ಹೋಗ್ತಾ ಇದ್ದೇವೆ ಸ್ಕೂಲ್ ಬಸ್ ಹತ್ರ, ಇನ್ನು ಬರಬೇಕಷ್ಟೇ. ಜೊತೆಗೆ ಪೃಥ್ವಿದು ಅಪ್ಪ ಕೂಡ ಬಂದಿದ್ದಾರೆ. ಫಸ್ಟ್ ಡೇ ಸ್ಕೂಲಿಗೆ ಬೇರೆ ಕಳಿಸ್ತಾ ಇದ್ದೇವೆ. ನಾವಿಬ್ಬರು ಕೂಡ ಜೊತೆಗೆ ಹೋಗಿ ಬಸ್ಸಲ್ಲಿ ಕಳಿಸಿರುವಂಥದ್ದು. ಪೃಥ್ವಿ ಅಪ್ಪ ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ವೀಡಿಯೋ ಮಾಡ್ತಾ ಇದ್ದಾರೆ, ಹಾಗಾಗಿ ಅಷ್ಟು ಕಾಣಿಸ್ತಾ ಇಲ್ಲ. ಆಮೇಲೆ ಬಂದು ನಿಂತ್ಕೊಂಡ್ವಿ ಬಸ್ಸಿಗೆ. ನೋಡಿ ಪೃಥ್ವಿ ಎಲ್ಲ ನಿಂತ್ಕೊಂಡಿದ್ದಾರೆ. ಇನ್ನೇನು ಸ್ಕೂಲ್ ಬಸ್ ಬರುತ್ತೆ ಇವಾಗ. ಪೃಥ್ವಿ ಜೊತೆ ಕೂಡ ಮಾತಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇರೋದು ಅವನ ಜೊತೆ, ಸ್ವಲ್ಪ ಮುದ್ದೆಲ್ಲ ಮಾಡ್ತಾಯಿದ್ರು. ಅವ್ರಿಗೆ ಕೂಡ ತುಂಬ ಫೀಲ್ ಆಗ್ತಾಯಿತ್ತು. ಸಂಜೆ ತನಕ ನೋಡಲಿಕ್ಕಿಲ್ಲ, ಅಂದರೆ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರು ಅವರು, ಅವಾಗೆಲ್ಲ ಬಂದು ಅವನ ಜೊತೆ ತುಂಬ ಹೊತ್ತು ಆಟ ಆಡ್ತಾ ಎಲ್ಲ ಇರ್ತಿದ್ರಲ್ಲ. ಸೊ ಹಾಗಾಗಿನೂ ಈವ್ನಿಂಗೆ ಬರೋದಲ್ಲ, ಮತ್ತು ಫಸ್ಟ್ ಡೇ ಹೊಸ ಸ್ಕೂಲು ಅನ್ನೋ ಒಂದು ಭಯ, ಟೆನ್ಷನ್, ಬೇಜಾರು ಎಲ್ಲನೂ ಪ್ರತಿಯೊಬ್ಬ ಪೇರೆಂಟ್ಸಿಗೆ ಇದ್ದೇ ಇರ್ತದೆ. ನೋಡಿ ಪೃಥ್ವಿದು ಸ್ಕೂಲ್ ಬಸ್ ಬಂದಾಯಿತು. ಇವಾಗ ಅಲ್ಲೋಗಿ ಟರ್ನ್ ಆಗಿ ಮತ್ತೆ ಬರ್ತದೆ, ಆವಾಗ ಪೃಥ್ವಿ ಹತ್ತುವಂಥದ್ದು. ನೋಡಿ ಬಂತು ಸ್ಕೂಲ್ ಬಸ್ಸು. ಪೃಥ್ವಿ ಹತ್ತುತ್ತಾ ಇದ್ದಾನೆ. ಅಲ್ಲಿ ದೊಡ್ಡ ಮಕ್ಕಳು ಇರ್ತಾರಲ್ಲ, ಸೊ ಅವರು ಕರ್ಕೊಳ್ತಾರೆ, ಅವರನ್ನು ಒಳಗಡೆ ಕರ್ಕೊಂಡೋಗಿ ಚೆನ್ನಾಗಿ ಕೂರಿಸ್ತಾರೆ. ಪೃಥ್ವಿ ಸ್ಕೂಲಿಗೆ ಹೋದ, ನಾನು ಪೃಥ್ವಿ ಅಪ್ಪ ಮನೆಗೆ ಬಂದ್ವಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ. ಫಸ್ಟ್ ಡೇ ಅಲ್ವಾ, ಹೋಗಿ ಹೇಗಿರ್ತಾನೋ ಏನು ಮಾಡ್ತಾನೋ ಇದೆಲ್ಲ ಸ್ವಲ್ಪ ಬೇಜಾರಾಗೇ ಆಗ್ತದೆ ಎಲ್ಲ ಪೇರೆಂಟ್ಸಿಗೆ ಕೂಡ. ಸೊ ನಂಗೆ ಕೂಡ ಹಾಗೆ ಆಗ್ತಾ ಇದೆ, ಬೇಜಾರಾಗ್ತಾ ಇದೆ. ಎಲ್ಲ ಪೇರೆಂಟ್ಸಿಗೂ ಹಾಗೆ ಅಲ್ವಾ, ಫಸ್ಟ್ ಟೈಮ್ ಸ್ಕೂಲಿಗೆ ಹೋಗುವಾಗ ಬೇಜಾರಾಗ್ತದೆ. ಪೃಥ್ವಿ ಬರುವ ಟೈಮ್ ಆಯಿತು. ಸೊ ಹಾಗಾಗಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೇನೆ. ತುಂಬ ಎಕ್ಸೈಟ್ ಆಗ್ತಾ ಇದ್ದೇನೆ, ಅಂದರೆ ಬೆಳಿಗ್ಗೆಲ್ಲ ತುಂಬ ಫೀಲ್ ಆಗ್ತಾಯಿತ್ತು. ಫಸ್ಟ್ ಡೇ ಅಲ್ವಾ, ಹೇಗಿರ್ತಾನೋ ಅಂತ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಆದರೂ ನಮಗೊಂದು ಬೇಜಾರಾಗ್ತದಲ್ಲ. ಸೊ ಹಾಗಾಗಿ ಈಗ ಬಸ್ ಬರ್ತದೆ, ವೆಯ್ಟ್ ಮಾಡ್ತಾ ಇದ್ದಾನೆ. ಪೃಥ್ವಿ ಬರ್ತಾನೆ. ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವನ ಜೊತೆನೇ ಕೇಳೋಣ. ಪೃಥ್ವಿ, ಶಾಲೆ ಹೇಗಿತ್ತು? ಖುಷಿ ಆಯಿತಾ? ತುಂಬ ಖುಷಿ ಆಯಿತಾ? ನಾಳೆ ಹೋಗ್ತೀಯಾ? ನಾಳೆ ಸ್ಕೂಲಿಗೆ ಹೋಗ್ತೀಯಾ? ಈಗ ಮನೆಗೆ ಹೋಗೋಣ. ಸೆಕೆಂಡ್ ಡೇ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಿದೆ, ಅದೇ ವಿಡಿಯೋವನ್ನು. ಸೆಕೆಂಡ್ ಡೇ ಮತ್ತೆ ಪೃಥ್ವಿ ನೋಡಿ ಸ್ಕೂಲಿಗೆ ಹೊರಟು ನಿಂತಿದ್ದಾನೆ. ಅವನ ಅಪ್ಪ ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ವಿಡಿಯೋ ಮಾಡ್ತಾ ಬರ್ತಾ ಇದ್ದೇನೆ. ಹಾಗೆ ಸೇಮ್ ಡೇ ಅವನನ್ನು ಸಮಾಧಾನ ಮಾಡ್ತಾ ಇದ್ದಾರೆ. ಅಂದರೆ ಹಾಗಲ್ಲ, ಬೆಳಿಗ್ಗೆ ಬೇಗ ಎದ್ದು ಹೋಗಬೇಕಲ್ಲ, ಸೊ ಹಾಗಾಗಿ ಅವನ ಜೊತೆ ಕ್ಲೋಸಾಗಿ ಮಾತಾಡ್ತಾ ಇದ್ದಾರೆ. ಯಾಕೆಂತೇಳಿದರೆ ಅವರ ಫೀಲಿಂಗ್ಸನ್ನು ಕೂಡ ಅವನ ಜೊತೆ ಮಾತಾಡೇ ಕಳಿಬೇಕಷ್ಟೇ. ಸೊ ಹಾಗಾಗಿ ಮಾತಾಡಿಸ್ತಾ ಇದ್ದಾರೆ ಅವನ ಜೊತೆ, ಅವನು ಕೂಡ ಮಾತಾಡ್ತಾ ಇದ್ದಾನೆ. ಅವರೆಲ್ಲ ಕೇಳ್ತಿದ್ದಾರೆ ನಿನ್ನೆ ಹೇಗಾಯಿತು ಹಾಗೆಲ್ಲ ಕೇಳ್ತಾ ಇದ್ದಾರೆ. ನಾವು ಕೂಡ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ, ಬಸ್ ಇನ್ನೇನು ಬರಬೇಕು. ಸೊ ನೋಡಿ ಪೃಥ್ವಿ ಅಂತೂ ಖುಷಿಯಲ್ಲೇ ಇದ್ದಾನೆ. ಸೆಕೆಂಡ್ ಡೇ ಕೂಡ ಖುಷಿಯಲ್ಲೇ ಇದ್ದಾನೆ.
ನಾವಿಬ್ಬರು ಕೂಡ ಪೃಥ್ವಿನ ಬಿಡಲಿಕ್ಕೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಮತ್ತೆ ಟಾಟಾ, ಸ್ಕೂಲ್ ಬಸ್ ಬಂತು ನೋಡಿ, ಎಲ್ರಿಗೂ ಕೂಡ ಹಾಯ್ ಕೂಡ ಹೇಳ್ತಾ ಇದ್ದಾನೆ ಪೃಥ್ವಿ. ಇವಾಗ ಬಸ್ ಬರುತ್ತೆ. ಬಸ್ ಬಂತು ಕೂಡ ನೋಡಿ, ಬರ್ತಾ ಇದೆ ಬಸ್ಸು. ಇನ್ನು ಹೋಗಿ ಟರ್ನ್ ಆಗಿ ಬರ್ತದೆ. ಸೊ ಅಷ್ಟೊತ್ತಿಗೆ ಪೃಥ್ವಿ ಹತ್ತಾನೆ ಅದಕ್ಕೆ. ಇವಾಗ ಟರ್ನ್ ಆಗಿ ಬರ್ತದೆ. ಅಲ್ಲಿ ಪೃಥ್ವಿದು ಫ್ರೆಂಡ್ ಹತ್ತಾಳೆ ಇವಾಗ. ಸೊ ಮತ್ತೆ ಬಂದು ಪೃಥ್ವಿ ಮತ್ತು ಆ ಕಡೆ ಇನ್ನೊಬ್ಬಳು ಪೃಥ್ವಿದು ಫ್ರೆಂಡ್ ಹತ್ತಾಳೆ. ಸೊ ಅವಾಗ ಖುಷಿ ಆಗ್ತದೆ, ಅವರೆಲ್ಲರ ಜೊತೆಗೆ ಹೋಗ್ತಾರಲ್ಲ. ಪೃಥ್ವಿ ರೆಡಿ ಆದ ನೋಡಿ, ಬಸ್ ಬಂತು. ಇವಾಗ ಇನ್ನೇನು ಬಸ್ಸಿಗೆ ಹತ್ತಾನೆ ಪೃಥ್ವಿ. ಅಲ್ಲಿ ಅಕ್ಕ ಇದ್ದಾಳೆ ಅಂತ ಹೇಳ್ತಾನೆ ಈಗ ಅವನು. ಅಕ್ಕ ಇದ್ದಾಳೆ, ನನ್ನನ್ನು ಕರ್ಕೊಳ್ತಾಳೆ ಅಂತ ಹೇಳಿ. ಅಂದರೆ ದೊಡ್ಡ ಮಕ್ಕಳು ಇರ್ತಾರಲ್ಲ, ಅವ್ರು ತುಂಬ ಚೆನ್ನಾಗಿ ಕರ್ಕೊಳ್ತಾರೆ ಮಕ್ಕಳನ್ನ ಮೇಲೆ. ಹಾಗೆಯೇ ಅದರಲ್ಲಿ ಮಾತಾಜಿಯವರು ಕೂಡ ಇರ್ತಾರೆ, ಅವರು ಕೂಡ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಮಕ್ಕಳನ್ನು. ಪೃಥ್ವಿ ಖುಷಿಯಾಗೆ ಬಾಯಿ ಮಾಡಿಕೊಂಡೆಲ್ಲ ಹೋದ. ಸೊ ನನಗೆ ಸ್ವಲ್ಪ ಬೇಜಾರಾಯಿತು, ಅಂದರೆ 2 ದಿವಸ ಜೊತೆಗೆ ಇದ್ವಿ ಅಲ್ಲ. ಸೊ 2 ದಿವಸ ರಜೆ ಇತ್ತು. ಮೊನ್ನೆ ಶುಕ್ರವಾರ ಹೋಗಿ ಬಂದು, ಆಮೇಲೆ ಶನಿವಾರ ಆದಿತ್ಯ ಅವರ 2 ದಿವಸ ರಜೆ ಇತ್ತು. ಒಟ್ಟಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಅಮ್ಮ 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 ಅಂತ ಜೊತೆಗೆ ಇದ್ದ. ಈಗ ಬಾಯಿ ಮಾಡ್ಕೊಂಡು ಹೋದ. ಅವನು ಖುಷಿಯಲ್ಲೇ ಹೋದ, ತೊಂದರೆ ಇಲ್ಲ. ಸೊ ನನಗೆ ಸ್ವಲ್ಪ ಫೀಲ್ ಆಯಿತು ಹೋಗುವಾಗ. ಪೇರೆಂಟ್ಸಿಗೆ ಹೀಗೆ ಎಲ್ರಿಗೂ ಸಾಮಾನ್ಯವಾಗಿ ಹೀಗೆ ಆಗ್ತದೆ ಮಕ್ಕಳನ್ನು ಕಳಿಸುವಾಗ. ಸೊ ಹಾಗೆ ನಾನು ಕೂಡ ಸ್ಕೂಲ್ ಬಸ್ಸಿಗೆ ಹತ್ತಿಸಿ ಬಂದಿರೋದು. ನಾನು ಮತ್ತು ಅವನಪ್ಪ ಇಬ್ಬರು ಹೋಗಿದ್ವಿ. ಇವಾಗ ಸ್ಟಾರ್ಟಿಂಗ್ ಅಲ್ವಾ, ಸೊ ಸ್ವಲ್ಪ ಫೀಲ್ ಆಗ್ತದೆ ಹೋಗುವಾಗ. ಹಾಗಾಗಿ ಅವನಿಗೂ ಖುಷಿ ಆಗ್ತದೆ ಇಬ್ಬರು ಕೂಡ ಹೋದರೆ. ಹಾಗಾಗಿ ಬಸ್ಸಿಗೆ ಹತ್ತಿಸಿ ಬಂದ್ವಿ. ಓಕೆ, ಇದು 3ನೇ ದಿವಸ ಖುಷಿಯಾಗಿ ಹೋದ. ಇವತ್ತು ಅವನ ಅಪ್ಪ ಬಸ್ಸಿಗೆ ಹತ್ತಿಸಿದ್ದು, ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ. ಇವತ್ತು ಯಾವಾಗಲೂ ಸೀದಾ ಹತ್ಕೊಂಡು ಹೋಗ್ತಾ ಇದ್ದೆ, ಇವತ್ತು ಟಾಟಾ ಅಂತ ಹೇಳಿ ಮಾಡಿ ಹೋದ. ಅದು ಇನ್ನಷ್ಟು ಖುಷಿ ಆಯಿತು. ಯಾಕೆಂತೇಳಿದರೆ ಅದೊಂದು ಪಾಸಿಟಿವ್ ಎನರ್ಜಿ, ಅಂದರೆ ಟಾಟಾ ಮಾಡಿ ಹೋದರು ಅಂದರೆ ಖುಷಿಯಿಂದ ಹೋದರು ಅಂತ ಅರ್ಥ. ಸೊ ಇವತ್ತು ಒಂದು 3ನೇ ದಿನಕ್ಕೆ ಇನ್ನು ಸ್ವಲ್ಪ ಪಾಸಿಟಿವ್ ಎನರ್ಜಿ ಸಿಕ್ಕಿತ್ತು. ಓಕೆ, ಯಾರಿಗೆಲ್ಲ ಇದೇ ಥರ ಫೀಲಿಂಗ್ಸ್ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ವಿಡಿಯೋ ಮಾಡ್ತಾ ಹೋಗ್ತೇನೆ ನಾನು. ಪೃಥ್ವಿ ಬಂದ ಸ್ಕೂಲಿಂದ, ಅಂದರೆ ಸ್ಕೂಲ್ ಬಸ್ ಬಂತು ನೋಡಿ. ಪೃಥ್ವಿ ಬಂದಾಯಿತು ಮನೆಗೆ. ಹೇಗೆ ಆಗ್ತದೆ ಶಾಲೆಯಲ್ಲಿ? ತುಂಬ ಜನ ಇದ್ರಾ? ಖುಷಿ ಆಗ್ತದಾ? ಹಾಂ, ನನ್ನ ಪೃಥ್ವಿ ಬಂದ ಶಾಲೆಯಿಂದ. ಪೃಥ್ವಿಗೆ ಶಾಲೆಯಲ್ಲಿ ಖುಷಿ ಆಗ್ತಿದೆ ಅಂತೆ. ಸೊ ನೋಡಿ, ನನ್ನ ಪೃಥ್ವಿ ಬಂದ ಶಾಲೆಯಿಂದ ಕಾದು ಕಾದು ಇಷ್ಟೊತ್ತಿಗೆ ಸ್ಕೂಲ್ ಬಸ್ಸಲ್ಲಿ ಬಂದ ಪೃಥ್ವಿಗೆ ಶಾಲೆಯಲ್ಲಿ ಖುಷಿ ಆಗ್ತದಂತೆ. ಸೊ ಅಷ್ಟು ಸಾಕು, ನನ್ನ ಪೃಥ್ವಿ ಶಾಲೆಯಿಂದ ಬಂದ. ಹಾಯ್ ಪೃಥ್ವಿ, ಎಲ್ರಿಗೂ ಹಾಯ್ ಹೇಳಿ. ಓಕೆ, ನನ್ನ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಮತ್ತೊಂದು ವ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.